ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನರ್ಸ್ ಕಿಟ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವೇಕೆನ್ಸಿ ಬಗ್ಗೆ ಮಾತನಾಡೋಣ. IGMCRI. ಸೊ ಈ ವಿಡಿಯೋನ ಯಾರ್ಯಾರು ಹೊಸದಾಗಿ ನೋಡ್ತೀರಿ ಅಥವಾ ಈ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಿ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೇವೆ. ಎಲ್ಲರೂ ಹೋಗಿ ಜಾಯ್ನ್ ಆಗಿ. ಹಾಗೂ ಈ ಅಪ್ಲಿಕೇಶನ್ ಪ್ರೊಸೆಸ್ನ ಆಫ್ಲೈನಲ್ಲಿ ಅಪ್ಲೈ ಮಾಡೋದು ನಾನು ಅದನ್ನು ಕೊನೆಯಲ್ಲಿ ಹೇಳ್ತೇನೆ. ಎಲ್ಲರೂ ಕೊನೆ ತನಕ ವಾಚ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ IGMCRI ಅಂದರೆ ಏನಂತ ಅಂದರೆ ಇಂದಿರಾ ಗಾಂಧಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಪಾಂಡಿಚೇರಿಯಲ್ಲಿದೆ. ಇದು ಗೌರ್ಮೆಂಟ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ನರ್ಸಿಂಗ್ ಆಫೀಸರ್ ವೇಕೆನ್ಸಿಯನ್ನು ಆಫರಿಂಗ್ ಮಾಡಿದೆ. ಸೊ ಇದ್ರ ಬಗ್ಗೆ ಹೈಲೈಟ್ಸ್ ಅಂತ ನೋಡೋಣ. ಟೋಟಲ್ ಪೋಸ್ಟ್ಸ್ ಅಂತ ನೋಡೋದಾದರೆ 226 ಪೋಸ್ಟ್ನ ಆಫರಿಂಗ್ ಮಾಡಿದೆ. ಕ್ವಾಲಿಫಿಕೇಷನ್ BSc ನರ್ಸಿಂಗ್ ಅಥವಾ JNM ಕಂಪ್ಲೀಟ್ ಆಗಿರಬೇಕು. ಏಜ್ ಲಿಮಿಟ್ ಅಂತ ನೋಡಿದ್ರೆ 18 ಇಂದ 35 ಇಯರ್ ಒಳಗಡೆ ಇರೋರು ಅಪ್ಲೈ ಮಾಡ್ಬೋದು. ಪೇ ಸ್ಕೇಲ್ ಅಂತ ನೋಡೋದಾದರೆ ಅಂದರೆ ನಾವು ಯಾವುದೇ ಜಾಬಿಗೆ ಅಪ್ಲೈ ಮಾಡುವಾಗ ಮೊದಲು ನೋಡೋದೇ ಸ್ಯಾಲ್ರಿ. ಪೇ ಸ್ಕೇಲ್ ಅಂತ ನೋಡಿದ್ರೆ ಲೆವೆಲ್ 7 ಅಂದರೆ ಒಂದು 55,000 90,000 ಆ ರೇಂಜಿಗಿರುತ್ತೆ. ಮತ್ತು ಅಪ್ಲೈ ಡೇಟ್ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 7 ಅಕ್ಟೋಬರ್. ಎಂಡ್ ಡೇಟ್ ಅಂತ ನೋಡಿದ್ರೆ 6 ನವಂಬರ್ 2025. ಎಲಿಜಿಬಿಲಿಟಿ ಕ್ರಿಟೇರಿಯಾ ಅಂತ ನೋಡೋದಾದರೆ BSc ನರ್ಸಿಂಗ್ ಅಥವಾ JNM ಕಂಪ್ಲೀಟ್ ಆಗಿರಬೇಕು. ರಿಜಿಸ್ಟರ್ ನರ್ಸ್ ಅಂದರೆ ಸ್ಟೇಟ್ ಕೌನ್ಸಿಲ್ಗೆ ರಿಜಿಸ್ಟರ್ ಆಗಿರಬೇಕು. ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಆ್ಯಸ್ ಪರ್ ಗೌರ್ಮೆಂಟ್ ಅಂದರೆ ಕೆಲವೊಮ್ಮೆ SC ST ದವರಿಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ ನೋಡೋದಾದ್ರೆ ಅವ್ರಿಗೆ ಸ್ವಲ್ಪ ಕನ್ಸೆಕ್ಷನ್ ಇರುತ್ತೆ. ಬಿಟ್ಟರೆ ಎಲ್ಲ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ. ಅಪ್ಲಿಕೇಶನ್ ಪ್ರೊಸೆಸ್ ಅಂತ ನೋಡೋದಾದರೆ ಮೊದಲ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೋಬೇಕು. ಫಿಲ್ ದಿ ಅಪ್ಲಿಕೇಶನ್ ಫಾರ್ಮ್, ಅಟ್ಯಾಚ್ ಡಾಕ್ಯುಮೆಂಟ್, ಸಬ್ಮಿಟ್ ಟು IGMCRI ಪಾಂಡಿಚೇರಿ ಬಿಫೋರ್ 6 ನವಂಬರ್ 2025 ಅಂದರೆ ಅದೇ ಲಾಸ್ಟ್ ಡೇಟ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನಾವು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಅದಕ್ಕೆ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ನಾವು ಅದನ್ನು ಸಬ್ಮಿಟ್ ಮಾಡಿ ಬರಬೇಕು. ಹಾಗೂ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಮೆರಿಟ್ ಬೇಸ್ಡ್ ಸೆಲೆಕ್ಷನ್, ಅಕಾಡೆಮಿಕ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋ ರಿಟರ್ನ್ ಎಕ್ಸಾಮ್ ಇರಲ್ಲ, ಇಂಟರ್ವ್ಯೂ ಇರಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್, ಫೈನಲ್ ಮೆರಿಟ್ ಲಿಸ್ಟ್ ಡಿಕ್ಲರೇಷನ್ ಅಂದರೆ ನಾವು ಅಕಾಡೆಮಿಕ್ ಮಾರ್ಕ್ಸ್ ಆಗಿರುತ್ತೆ ಅದ್ರ ಮೇಲೆ ಡಿಕ್ಲರೇಷನ್ ಮಾಡ್ತಾರೆ. ಟಿಪ್ಸ್ ಫಾರ್ ಅಪ್ಲಿಕೆಂಟ್ಸ್ ಅಂದರೆ ರೀಡ್ ಅಫಿಷಿಯಲ್ ನೋಟಿಫಿಕೇಷನ್, ಕೀಪ್ ಡಾಕ್ಯುಮೆಂಟ್ಸ್ ರೆಡಿ, ಅವಾಯ್ಡ್ ಅ ಲಾಸ್ಟ್ ಮಿನಿಟ್ ಸಬ್ಮಿಷನ್, ಯೂಸ್ ಅ ಕರೆಕ್ಟ್ ಎನ್ವಲಪ್ ಲೇಬಲ್, ಕೀಪ್ ಅ ಫೋಟೋಕಾಪಿ ಫಾರ್ ರೆಫರೆನ್ಸ್. ಅಂದರೆ ನಾವು ಅಫಿಷಿಯಲ್ ನೋಟಿಫಿಕೇಷನ್ನ ರೀಡ್ ಮಾಡಬೇಕು, ಡಾಕ್ಯುಮೆಂಟ್ ರೆಡಿಯಾಗಿ ಇಟ್ಕೋಬೇಕು, ಲಾಸ್ಟ್ ಮಿನಿಟ್ ಸಬ್ಮಿಷನ್ ಅವಾಯ್ಡ್ ಮಾಡಬೇಕು, ಕರೆಕ್ಟಾಗಿ ಎನ್ವಲಪ್ ಲೇಬಲ್ ಮಾಡಬೇಕು ಮತ್ತು ಒಂದು ಜೆರಾಕ್ಸ್ ಕಾಪಿನ ನಮ್ಮ ಹತ್ರ ಇಟ್ಕೋಬೇಕು ರೆಫರೆನ್ಸಿಗೆ. ಸೊ ಇಂಪಾರ್ಟೆಂಟ್ ಡೇಟ್ ಅಂದರೆ ಅಪ್ಲೈ ಮಾಡೋದು 7 ಅಕ್ಟೋಬರ್, ಲಾಸ್ಟ್ ಡೇಟ್ 6 ನವಂಬರ್, ಲೊಕೇಶನ್ ಪಾಂಡಿಚೇರಿ. ಮೋಡ್ ಅಂದರೆ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಸೊ ಯಾರ್ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೀಗೆ ನರ್ಸಿಂಗ್ ಜಾಬ್ ರಿಲೇಟೆಡ್ ಅಪ್ಲಿಕಾಗಿ ನರ್ಸ್ ಕಿಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.